ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಫಾಸ್ಟ್ಯಾಗ್ ಹೊಂದಿರುವ ವಾಹನ ಸವಾರರಿಗೆ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಜಾರಿಯಾಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತಿದೆ. ನೀವು ನಿಮ್ಮ ವಾಹನಕ್ಕಾಗಿ ಫಾಸ್ಟ್ಯಾಗ್ನ ಕೊಂಡ್ಕೊಂಡಿದ್ದೀರಾ, ಅದಕ್ಕಿಂತ ಮುಖ್ಯವಾಗಿ ಕಾರಿನ ಯಾವ ಭಾಗದಲ್ಲಿ ಅದನ್ನು ಅಂಟಿಸಿದ್ದೀರಾ, ಅದನ್ನು ಕಾರಿನ ಮುಂಭಾಗದ ವಿಂಡ್ಶೀಲ್ಡ್ ಅಂದರೆ ಫ್ರಂಟ್ ಗ್ಲಾಸ್ ಮೇಲೆ ಹಚ್ಚಿದ್ದೀರಿ ತಾನೇ, ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ನೀವು ಫ್ರಂಟ್ ವಿಂಡ್ಶೀಲ್ಡ್ ಮೇಲೆ ಫಾಸ್ಟ್ಯಾಗ್ ಅಂಟಿಸದೇ ಇದ್ದರೆ ಹೆದ್ದಾರಿಯ ಟೋಲ್ ಪ್ಲಾಜಾಗಳಲ್ಲಿ ನಿಮ್ಮಿಂದ ಡಬಲ್ ಶುಲ್ಕವನ್ನು ವಸೂಲಿ ಮಾಡಲಾಗ್ತದೆ. ಹೌದು ಫ್ರೆಂಡ್ಸ್, ಜೂನ್ 19ರಿಂದಲೇ ಈ ಹೊಸ ನಿಯಮ ಜಾರಿಗೆ ಬಂದಿದೆ. ಇದರ ಕುರಿತಂತೆ ಕೇಂದ್ರ ಸರ್ಕಾರ ಹೆದ್ದಾರಿ ಸಚಿವಾಲಯ ಪ್ರಕಟಣೆ ನೀಡಿದೆ. ಅಷ್ಟೇ ಅಲ್ಲ, ಮುಂದಿನ ವಿಂಡ್ ಶೀಲ್ಡ್ ಮೇಲೆ ಫಾಸ್ಟ್ಯಾಗ್ ಸ್ಟಿಕ್ಕರ್ ಅಂಟಿಸದ ವಾಹನಗಳ ನಂಬರ್ ಪ್ಲೇಟ್ ಸ್ಕ್ಯಾನ್ ಮಾಡಿ ಅಂಥ ವಾಹನಗಳ ಮೇಲೆ ನಿಗಾ ಇರಿಸಲಾಗುತ್ತದೆ ಅಂತ ಇಲಾಖೆ ತಿಳಿಸಿದೆ. ಫಾಸ್ಟ್ಯಾಗ್ ಸ್ಟಿಕ್ಕರ್ಗಳನ್ನು ವಾಹನಗಳ ಮೇಲ್ಮೈ ಮೇಲೆ ಎಲ್ಲಿ ಬೇಕಾದಲ್ಲಿ ಅಂಟಿಸುವುದರಿಂದ ಬೇಗನೆ ಸ್ಕ್ಯಾನ್ ಆಗದೆ ಪ್ಲಾಜಾಗಳಲ್ಲಿ ಇತರ ವಾಹನಗಳು ಕ್ಯೂ ನಿಂತು ವಿಳಂಬವಾಗ್ತದೆ. ಇಂಥ ಕಿರಿಕಿರಿಯನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಇಲಾಖೆಯು ಫಾಸ್ಟ್ಯಾಗ್ ಸ್ಟಿಕ್ಕರ್ಗಳನ್ನು ವಾಹನಗಳ ಮುಂದಿನ ವಿಂಡ್ಶೀಲ್ಡ್ ಫ್ರಂಟ್ ಗ್ಲಾಸ್ ಮೇಲೆ ಅಂಟಿಸಬೇಕು, ಇಲ್ಲವಾದರೆ ಟೋಲ್ ಪ್ಲಾಜಾಗಳಲ್ಲಿ ದುಪ್ಪಟ್ಟು ಶುಲ್ಕ ತೆರಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದೆ. ಸಚಿವಾಲಯ ವಿವರಿಸಿರುವಂತೆ, ಮುಂದಿನ ಗಾಜಿನ ಮೇಲೆ ಬೇಕೆಂತಲೇ ಫಾಸ್ಟ್ಯಾಗ್ ಅಂಟಿಸಿರುವುದು ಟೋಲ್ ಪ್ಲಾಜಾಗಳಲ್ಲಿ ಅನಗತ್ಯ ವಿಳಂಬಕ್ಕೆ ಕಾರಣವಾಗ್ತಾ ಇದೆ. ಅದರಿಂದ ಸಹಜವಾಗಿ ರಾಷ್ಟ್ರೀಯ ಹೆದ್ದಾರಿ ಬಳಕೆದಾರರಿಗೆ ತೊಂದರೆ ಉಂಟು ಮಾಡ್ತಾ ಇದೆ. ಅಂಥ ತಪ್ಪುಗಳನ್ನು ತಡೆಗಟ್ಟಲು ಉದ್ದೇಶದಿಂದ ಈ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ. ಭಾರತೀಯ ಹೆದ್ದಾರಿಗಳೊಂದಿಗೆ ಕೈ ಜೋಡಿಸಿರುವ ಅನೇಕ ಶುಲ್ಕ ವಸೂಲಾತಿ ಕೇಂದ್ರಗಳಿಗೆ ಈ ಕುರಿತಂತೆ ಸೂಚನೆ ಸಹ ನೀಡಲಾಗಿದೆ. ಯಾವ ವಾಹನಗಳ ಮುಂದಿನ ವಿಂಡ್ಶೀಲ್ಡ್ ಮೇಲೆ ಫಾಸ್ಟ್ಯಾಗ್ ಅಂಟಿಸಿಲ್ಲವೋ ಅಂಥ ವಾಹನಗಳಿಂದ ದುಪ್ಪಟ್ಟು ದಂಡ ವಸೂಲಾತಿಗೆ ಸೂಚಿಸಲಾಗಿದೆ. ಟೋಲ್ ಪ್ಲಾಜಾಗಳತ್ತ ಬರುವ ವಾಹನಗಳಿಗೆ ಈ ಕುರಿತಂತೆ ಸೂಚನಾ ಫಲಕಗಳನ್ನು ಟೋಲ್ ಪ್ಲಾಜಾಗಳ ಬಳಿ ಅಳವಡಿಸಬೇಕು ಎಂದು ಸಹ ಸೂಚಿಸಲಾಗಿದೆ. ಈ ಕುರಿತಂತೆ ರಾಜ್ಯ ಸಾರಿಗೆ ಸಚಿವಾಲಯ ಪ್ರಕಟಣೆ ನೀಡಿದೆ. ಕಳೆದ ತಿಂಗಳು ಎಲ್ಲ ಹೆದ್ದಾರಿಗಳಲ್ಲಿ ಟೋಲ್ ಶುಲ್ಕ ಹೆಚ್ಚಳ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶ ಹೊರಡಿಸಿತ್ತು. ಈ ಆದೇಶವು ಜೂನ್ 3ರಿಂದ ಜಾರಿಗೆ ಬಂದಿದ್ದು, ಎಲ್ಲ ಟೋಲ್ ಶುಲ್ಕಗಳ ಮೇಲೆ ಶೇಕಡಾ 5ರಷ್ಟು ಅಮೌಂಟ್ ಹೆಚ್ಚಿಸಲಾಗಿದೆ. ಸಾಮಾನ್ಯವಾಗಿ ಟೋಲ್ ಶುಲ್ಕ ಪ್ರತಿ ವರ್ಷ ಹೆಚ್ಚಾಗ್ತದೆ. ಇದರಂತೆ ಏಪ್ರಿಲ್ 1ರಿಂದ ಪರಿಷ್ಕೃತ ಶುಲ್ಕ ಜಾರಿಯಾಗಬೇಕಿತ್ತು. ಆದರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಶುಲ್ಕ ಪರಿಷ್ಕರಣೆ ಆಗಲಿಲ್ಲ. ಹಾಗಾಗಿ ಜೂನ್ 1ರಿಂದ ಶುಲ್ಕವನ್ನು ಹೆಚ್ಚಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಜಾಲದಲ್ಲಿ ಅಂದಾಜು 855 ಟೋಲ್ ಪ್ಲಾಜಾಗಳಿವೆ. ಇವುಗಳಲ್ಲಿ 2008ರ ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ಕಾಯ್ದೆ ಅನುಗುಣವಾಗಿ ಶುಲ್ಕ ವಿಧಿಸಲಾಗುತ್ತದೆ. ಅಂತರರಾಜ್ಯ ಎಕ್ಸ್ಪ್ರೆಸ್ವೇಗಳು, ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಬಳಸುವ ಚಾಲಕರು ಪಾವತಿಸಬೇಕಾದ ಶುಲ್ಕಗಳು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಡಿಯಲ್ಲಿ ಬರುತ್ತವೆ. ಅಂದಹಾಗೆ ದ್ವಿಚಕ್ರ ವಾಹನ ಸವಾರರಿಗೆ ಟೋಲ್ ಶುಲ್ಕದಿಂದ ರಿಯಾಯಿತಿ ನೀಡಲಾಗಿದೆ. ಬ್ಯಾಂಕ್ಗಳು ಅಥವಾ ಏಜೆನ್ಸಿಗಳು ಫಾಸ್ಟ್ಯಾಗ್ ವಿತರಿಸುವ ಸಂದರ್ಭದಲ್ಲೇ ಅದನ್ನು ನಿಗದಿತ ವಾಹನದ ಮುಂಭಾಗದ ವಿಂಡ್ಶೀಲ್ಡ್ ಮೇಲೆ ಅಂಟಿಸಲಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಅಂತ ಸಹ ಬ್ಯಾಂಕ್ಗಳಿಗೆ ಹೆದ್ದಾರಿ ಸಚಿವಾಲಯ ಆದೇಶವನ್ನು ನೀಡಿದೆ. ಹಾಗಾಗಿ ಯಾರೆಲ್ಲ ತಮ್ಮ ವಾಹನಗಳ ಮೇಲೆ ಫಾಸ್ಟ್ಯಾಗ್ ಅಂಟಿಸಿರುವಿರೋ ಅವರು ವಿಂಡ್ಶೀಲ್ಡ್ ಮುಂಭಾಗದಲ್ಲಿ ಅಂಟಿಸಿ ಈ ಡಬಲ್ ಶುಲ್ಕದಿಂದ ಪಾರಾಗಿ. ನಮ್ಮ ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಈ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.